Hi friends, welcome back to my YouTube channel PV Gowda Kannada Vlogs. ಸೇಮ್ ಹಳೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಅಲ್ಲಿ ಒಳ್ಳೆ ದರ್ಶನ ಪಡೆದಾದ್ಮೇಲೆ ಅಲ್ಲಿಂದ ನಮ್ಮ ಅಕ್ಕ ಬಾವ ಅವರ ಜಾಗಕ್ಕೆ ಹೊರಟ್ರಿ ಅಂತ ಹೇಳಿದ್ರೆ ದೇವಸ್ಥಾನನೇ ಅದನ್ನು ಸೈಡಲ್ಲಿ ಈ ಥರ ಒಂದು ಜಾಗ ಕೊಟ್ಟಿರ್ತಾರೆ, ಲೈಕ್ ಮಂಟಪ ಥರ. ಅಲ್ಲಿ ಅಡುಗೆ ಮಾಡಿಕೊಂಡು ಊಟಕ್ಕೆಲ್ಲ ಬಡಿಸೋ ಥರ ವ್ಯವಸ್ಥೆಗಳಿರುತ್ತೆ. ಸೊ ಅಲ್ಲಿ ಹೊರಟ್ರಿ. ಸೊ ಅಲ್ಲಿ ಹೊರಡೋಕ್ಕೆ ಮುಂಚೆನೇ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂದ್ಕೊಂಡ್ರಿ. ಬಟ್ ಅಲ್ಲಿ ಹೋಗಿ ಎಲ್ಲರನ್ನೂ ಮಾತಾಡ್ಸಾದ್ಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ವಾಪಸ್ ಹೋಗಿದ್ವಿ. ಸೊ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ರಾ ವಿಡಿಯೋ ಹಾಕ್ತೀನಿ ನೋಡಿ. ಓಕೆ ಓಕೆ ಪೂಜೆ ಟೈಮಲ್ಲಿ ಎಸಿ ಬೇಡ, ಕೊಟ್ಬಿಡು, ಎತ್ಕೊಬಿಡು ಚಿನಿ. ಅಂಕಲ್ ನೀವ್ ಯಾಕೆ ಟೊಪ್ಪಿ ತೆಗಿಯೋದು? ಹೌದಾ? ತುಂಬಾ ಕೆಳಗೆ ಸೊ ನೋಡಿದ್ರಲ್ವಾ, ಡೈರೆಕ್ಟಾಗಿ ನಾವು ಆ ಪ್ಲೇಸ್ ಅಂದರೆ ಅವರು ಇನ್ನೂ ಒಂದು ಚಿಕ್ಕದಾಗಿ ಪೂಜೆ ಅಲ್ಲಿ ಇಟ್ಕೊಂಡಿದ್ದು. ಇಲ್ಲಿ ಪೂಜೆ ಅಂದರೆ ಕುರಿನ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅಡುಗೆ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಿದ್ದು. ಫಸ್ಟು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಯ್ ಅಂತ ಹೇಳಿ ನಂತರ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಬಂದ್ರಿ. ಸೊ ಇಲ್ಲಿ ಅಂತೂ ತುಂಬ ವಿಶೇಷವಾಗಿತ್ತು. ಹುಳಿಯೂರು ದುರ್ಗ ದೇವಸ್ಥಾನ ಅಂತ ಆಚೆ ಬೋರ್ಡ್ ಇದೆ, ಆದರೆ ದೇವರ ಸನ್ನಿಧಿ ಹತ್ರ ಹಳೆಯೂರಮ್ಮ ಅಂತಲೇ ಇದೆ. ಓಕೆನಾ? ಸೊ ಕನ್ಫ್ಯೂಷನ್ ಬೇಡ. ಹುಳಿಯೂರು ದುರ್ಗ ಅಂದ್ರೂ ಇದೇ ದೇವಸ್ಥಾನ, ಹಳೆಯೂರು ದುರ್ಗ ಅಂದ್ರೂ ಇದೇ ದೇವಸ್ಥಾನ. ನನಗೂ ಕೂಡ ಆಚೆ ಒಂದು ಒಳಗಡೆ ಒಂದು ಬೋರ್ಡ್ ನೋಡಿ ಕನ್ಫ್ಯೂಷನ್ಸ್ ಆಯಿತು, ಏನಂತಾರೆ ಎಕ್ಸಾಕ್ಟಾಗಿ ಅಂತ. ಸೊ ಅದೊಂದು ಕ್ಲಾರಿಫಿಕೇಷನ್ ಕೊಟ್ಟೆ. ಹಾಗೆ ನಾವು ಅಲ್ಲಿ ಮುಗಿಸ್ಕೊಂಡು ಎಲ್ಲರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿಕೊಂಡು ವಾಪಸ್ ದೇವರ ದರ್ಶನಕ್ಕೆ ಎಲ್ಲೇ ಬಂದೆ. ಸೊ ಇಲ್ಲಿ ರಾ ವಿಡಿಯೋ ಹಾಕಕ್ಕೆ ಹೋದೆ, ಬಟ್ ತುಂಬಾ ಶೌಟಿಂಗ್ ಆಗಲಿ ಮತ್ತು ಅಲ್ಲಿ ಕೋಳಿ ಕುಯ್ಯೋದು ಅದೆಲ್ಲ ಸೌಂಡ್ಗಳು ಇದ್ದೇ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲ ರಾ ಹಾಕಿದ್ರೆ ತುಂಬ ಫನ್ನಾಗಿತ್ತು ಆ್ಯಕ್ಚುಲಿ. ನಾವು ಇಲ್ಲಿಂದ ಅಲ್ಲಿವರೆಗೂ ಹೋಗುವಾಗ ನಮ್ಮ ಮಾಮಂದಿರ ಕಾಲು ಎಳ್ಕೊಂಡು, ಅವ್ರು ನನ್ನ ಕಾಲು ಎಳ್ಕೊಂಡು, ಮತ್ತು ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು, ನನ್ನ ಸೆಕೆಂಡ್ ಮಾಮ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರುಗಳ ಕಾಲು ಎಳ್ಕೊಂಡು ಅವ್ರುಗಳು ಮಾತಾಡ್ತಾ ಇದ್ದಿದ್ದು ಫನ್ ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿತ್ತು ಆ್ಯಕ್ಚುಲಿ. ಓಕೆನಾ? ಹಾಗೆ ನನ್ನ ಮಗನ ನನ್ನ ಹಸ್ಬೆಂಡ್ ಅಂದರೆ ನನ್ನ ಹಸ್ಬೆಂಡ್ ಇವ್ರಿಗೆಲ್ಲ ತುಂಬ ಗೊತ್ತಿರೋರಾಗಿರೋದ್ರಿಂದ ಪಾಪುನ ವಿಕಾಸ್, ವಿಕ್ಕಿ ಆ ಥರ ಎಲ್ಲ ಕರೀತಾಯಿದ್ರು. ಸೊ ಎಲ್ಲಿ ನಿಮ್ಮ ಡ್ಯಾಡಿ ಎಲ್ಲಿ ಅಂತೆಲ್ಲ ಕೇಳಿಕೊಂಡು ಅವ್ನ ಕಾಲೆಲ್ಲ ಹೇಳ್ಕೊಂಡು, ಅಂದರೆ ಪಾಪು ಇವಾಗ ನನ್ನ ಹತ್ರ ಬರೋದೇ ಇಲ್ಲ ಅಂತಾನೆ, ಯಾರ ಹತ್ರ ಆದರೂ ಬೇರೆಯವ್ರ ಹತ್ರನೇ ಇರ್ತಾನೆ. ಯಾವಾಗ ನೋಡಿದ್ರು ಇಲ್ಲ ನನ್ನ ರಂಗನಮ್ಮ ಹತ್ರ ಇರ್ತಾನೆ, ಇಲ್ಲಾಂದರೆ ವಿಜಯಮ್ಮ ಹತ್ರ ಇರ್ತಾನೆ. ಬಟ್ ಅವ್ನು ನನಗೇನು ಗೊತ್ತಾ, ತುಂಬ ಒಳ್ಳೆ ಮಗು ಅಪ್ಪ, ಇದು ಯಾರಿಗೂ ತೊಂದರೆ ಕೊಡೋಲ್ಲ. ನಾನು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೆ. ಅದಾದಮೇಲೆ ತಿರ್ಗಾ ನಮ್ಮ ಚಿಕ್ಕ ಮಾಮನೇ ಇಲ್ಲಾಂದರೆ ರಂಗನ ಮಾಮನ ಯಾರು ನೋಡಿದ್ರೂ ಓಡೋಗ್ಬಿಡ್ತಾನೆ ವಾಪಸ್ ಅವ್ರ ಹತ್ರ. ಸೊ ನಾವು ಇಲ್ಲಿ ದರ್ಶನ ಮಾಡೋಕ್ಕೆ ಬಂದಾಗ ತುಂಬ ರಶ್ ಇತ್ತು. ಅದಕ್ಕೋಸ್ಕರ ನಮ್ಮ ವಿಣಿ ಅಣ್ಣ ಕೈಯಲ್ಲಿ ಮಗುನ ಕೊಟ್ಬಿಟ್ಟು ನಾನು ಈ ಕಡೆ ಬಂದೆ. ವಿಣಿ ಅಣ್ಣ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನೀನು ಆ ಸ್ಟೆಪ್ಸ್ ಹತ್ತು, ಆವಾಗ ನಾನು ಪಾಪುನ ಕೊಡ್ತೀನಿ, ದರ್ಶನ ಮುಗಿಸ್ಕೊಂಡು ಹಂಗೆ ಆರಾಮಾಗಿ ಬಂದುಬಿಡ್ಬೋದು, ಕ್ಯೂ ಅಲ್ಲಿ ಬೇಡ, ಅವ್ನಿಗೆ ಇರಿಟೇಟ್ ಆಗುತ್ತೆ ಅಂತ ಹೇಳಿ
ಸೊ ನಮ್ಮ ಅಣ್ಣ ಇಟ್ಕೊಂಡಿದ್ರು ಕಾರ್ ಹತ್ರನೇ ಇದ್ದರು. ಅವ್ರು ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಬಂದಿರೋ ಕಾರಣದಿಂದ. ಸೊ ಮತ್ತು ಇಲ್ಲಿ ನೋಡಿ ನಮ್ಮ ಹರ್ಷಿತಾಗೆ ಎಲ್ಲ ಸ್ವಲ್ಪ ಮ್ಯಾಚಿಂಗಲ್ಲೇ ಬಂದಿದ್ರು, ಪಿಂಕ್ ಗ್ರೀನ್ ಈ ಥರ ಬಂದಿದ್ರು. ಸೊ ಅದನ್ನು ರೇಗಿಸ್ಕೊಂಡಿದ್ರಿ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಕೂಡ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ದೇವಿಗೆ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ತುಂಬ ಇವತ್ತು ಏನೋ ಪೂಜೆಗಳು ಕೂಡ ಇತ್ತು. ಭಾನುವಾರ ಆಗಿರೋದ್ರಿಂದ ತುಂಬ ಜನ ಹರಕೆ ತೀರ್ಸೋಕ್ಕೆ ಕೂಡ ಬಂದಿರ್ತಾರೆ. ಅದರಿಂದ ಕೂಡ ಇಷ್ಟೊಂದು ರಶ್ ಇರ್ಬೋದು. ನೋಡಿ ಈ ಥರ ಕೋಳಿ ಕುಯ್ಯೋದಾಗಲಿ, ದೇವ್ರಿಗೆ ಅರ್ಪಿಸ್ತಾರೆ, ಅಂದರೆ ಲೈಕ್ ಈ ಥರ ಬೇಡ್ಕೊಂಡಿರ್ತಾರಲ್ವ ಅವರೆಲ್ಲ ಅಲ್ಲಿ ಬಂದು ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ನನಗೆ ಒಂಥರ ಭಯ ಅನಿಸುತ್ತೆ, ಅದಕ್ಕೋಸ್ಕರ ಇನ್ನೇನೂ ಇಲ್ಲ. ಮತ್ತು ತುಂಬ ಚೆನ್ನಾಗಿ ಅನಿಸ್ತು ಒಟ್ಟಿನಲ್ಲಿ. ತುಂಬ ರಶ್ ಇದ್ರೂ ತಾಳ್ಮೆಯಿಂದ ತುಂಬ ಪೇಷನ್ಸ್ ಆಗಿ ದರ್ಶನ ಕ್ಲೀನಾಗಿ ಮುಗಿಸ್ಕೊಂಡು ಬಂದ್ವಿ. ಸೊ ನಾನು ಹೇಳಿದ್ನಲ್ವ, ಆಚೆ ಕಡೆ ನೋಡಿದ್ರೆ ಹುಳಿಯೂರು ದುರ್ಗಾ ದೇವಸ್ಥಾನ ಅಂತೆ. ನೋಡಿ ಒಳಗಡೆ ಬಂದರೆ ಹಳೆ ಊರಮ್ಮ ಸನ್ನಿಧಿ ಅಂತ ಇದೆ. ಸೊ ಆ ಕನ್ಫ್ಯೂಷನ್ ಬೇಡ ಅಂತಲೇ ನಾನು ಎರಡೂ ಕ್ಯಾಪ್ಚರ್ ಮಾಡಿಕೊಂಡು ಕ್ಲೀನಾಗಿ ತೋರಿಸ್ದೆ. ಮತ್ತು ಕ್ಯಾಮ್ರಾ ಇರೋದ್ರಿಂದ ಒಳಗಡೆ ಇರೋ ಗರ್ಭಗುಡಿ ದೇವರು ಕ್ಲೀನಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾಯಿದ್ರು. ಸೊ ಆಚೆಯಿಂದ ದೂರದಿಂದ ಕೂಡ ದೇವ್ರನ್ನ ನೋಡಿಕೊಂಡು ಬೇಡ್ಕೊಂಡು ಬರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅನಿಸುತ್ತೆ, ನನಗೆ ಕ್ಲೀನಾಗಿ ಗೊತ್ತಿಲ್ಲ. ಮತ್ತು ಅರಿಶಿನ ಕುಂಕುಮ ಎಲ್ಲ, ಮತ್ತು ಆಚೆ ಹಿಂಗೆ ಅಂದರೆ ಎಲ್ಲ ಕಡೆ ಬಸವ ನಾನು ನೋಡಿರ್ತೀನಿ. ದೇವ್ರಿಗೆ ಇದು ದುರ್ಗಾ ಮಾತೆ ಅಲ್ವಾ, ಸೊ ಅದಕ್ಕೆ ಹುಳಿಯೂರು ದುರ್ಗಾ ಅಂತ ಹೇಳಿದರೆ ದುರ್ಗಾ ಮಾತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ವಾಹನ ಆಗಿರೋದು ಸಿಂಹ. ಐ ಆಮ್ ವೆರಿ ಸಾರಿ, ಸಿಂಹ. ಅದಕ್ಕೋಸ್ಕರ ಲಯನ್ ಅಂದರೆ ಸಿಂಹನ ಆಚೆ ಮುಂದೆ ಬಾಗಿಲಲ್ಲಿ ಅವರ ವಾಹನ ಅಂತ ಸ್ಥಾಪನೆ ಮಾಡಿದರು. ತುಂಬಾ ಚೆನ್ನಾಗಿತ್ತು ವಾತಾವರಣ ಎಲ್ಲ. ತುಂಬ ಜನ ಇದ್ದರು. ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ದೇವಸ್ಥಾನಕ್ಕೆ ದರ್ಶನ ಮಾಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ, ಖುಷಿಯಾಗಿ. ನೋಡಿ ನನ್ನ ಚಿಕ್ಕ ಮಾಮ ಹತ್ರ ಬಂದುಬಿಟ್ಟ. ನೋಡಿ ಅವ್ರನ್ನ ಬಿಟ್ಟು ಬರೋದೇ ಇಲ್ಲ ಅಂತಾನೆ, ಹಂಗೇ ನೋಡ್ತಾ ಇರ್ತಾನೆ. ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಹಚ್ಕೊಂಡಿದ್ದಾನೆ ಅದೆಲ್ಲ ನನಗೂ ಗೊತ್ತಿಲ್ಲ, ಬಟ್ ತುಂಬಾ ಹಚ್ಕೊಂಡಿದ್ದಾನೆ. ಅದು ನಮ್ಮ ಚಿಕ್ಕ ಮಾಮ ವಿಜಯ್ ಮಾಮ ಇದ್ದಾರಲ್ಲ, ಅವ್ರನ್ನ ತುಂಬ ಹಚ್ಕೊಂಡಿದ್ದಾನೆ ಪಾಪು. ಅವ್ರನ್ನ ಎಲ್ಲಿ ಯಾವ ಮೂಲೆಯಲ್ಲಿದ್ದರೂ ಐಡೆಂಟಿಫೈ ಮಾಡಿಬಿಡ್ತಾನೆ. ನನ್ನ ಹತ್ರನೂ ಇರಲ್ಲ, ಅವ್ರ ಹತ್ರ ಹೋಗಬೇಕು ಅಂತಲೇ ಹೇಳ್ತಾನೆ. ಮತ್ತು ನನ್ನ ಮಗಗೆ ಸ್ವಲ್ಪ ಕನ್ಫ್ಯೂಷನ್. ಇಬ್ಬರು ಸ್ವಲ್ಪ ಸಿಮಿಲರ್ ಆಗಿದ್ದಾರಲ್ಲ ನೋಡೋಕ್ಕೆ. ನಮ್ಮ ರಂಗಣ್ಣ ಮಾಮ ಆಗಲಿ ವಿಜಯ್ ಮಾಮ ಆಗಲಿ ನೋಡೋಕೆ ಒಂದೇ ಥರ ಸ್ವಲ್ಪ ಇದ್ದಾರೆ. ಅದರಿಂದ ಅವ್ರ ಹತ್ರ ಹೋದರೆ ಇವ್ರನ್ನ ಫಸ್ಟೆಲ್ಲ ಕನ್ಫ್ಯೂಸ್ ಆಗ್ತದೆ. ಇವಾಗ ಇಬ್ಬರಿದ್ದಾರೆ ಅಂತ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ, ಅವನಿಗೂ ಕ್ಲಾರಿಟಿ ಇದೆ. ಸೊ ಅದಕ್ಕೋಸ್ಕರ ಇಬ್ಬರ ಹತ್ರನೂ ಹೋಗ್ತಾನೆ. ಇಬ್ಬರು ಅಂದ್ರೂ ಇಷ್ಟ. ಚೆನ್ನಾಗಿತ್ತು ಒಟ್ಟಿನಲ್ಲಿ ಅವನ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದು ಇಲ್ಲಿ. ಹುಲಿಗೆಲ್ಲ ಇಲ್ಲಿ ದೇವರಿಗೆ ಮಾಮ ಅವರು ತೋಮಾಳೆನ ಕೊಟ್ಟರು. ಸೊ ಅದನ್ನು ಕೊಡ್ತಾ ಇದ್ದಾರೆ, ಅರ್ಪಿಸ್ತಾ ಇದ್ದಾರೆ ದೇವ್ರಿಗೆ ಮಾಲೆನ. ಸೊ ಅರ್ಪಿಸಿ ಎಲ್ಲ ಬೇಡ್ಕೊಂಡು ಮನಸಾರೆ, ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನೀವು ಕೂಡ ಇಲ್ಲಿಂದನೇ ಕೈ ಮುಗಿರಿ. ಹಳೆ ಊರಮ್ಮನೂ ಕೂಡ ತುಂಬಾ ಫೇಮಸ್ ಆಗಿರೋ ದೇವರು. ಆಲ್ಮೋಸ್ಟ್ ಆಲ್ ತುಂಬ ಜನಕ್ಕೆ, ಯಾರು ಮಂಡ್ಯ ಸುತ್ತಮುತ್ತ ಇಲ್ಲ ಮದ್ದೂರು ಸುತ್ತಮುತ್ತ ತುಂಬ ಜನಕ್ಕೆ ವಿಶೇಷವಾಗಿ ಅಮ್ಮನ ಬಗ್ಗೆ ಗೊತ್ತಿರುತ್ತೆ. ಅಮ್ಮದು ಲೈಕ್ ಎಷ್ಟು ಪವರ್ ಇದೆ ಏನು ಅಂತ ಎಲ್ಲ ಗೊತ್ತಿರುತ್ತೆ. ಸೊ ದಯವಿಟ್ಟು ನೀವು ಕೈ ಮುಕ್ಕೊಂಡು ಅಲ್ಲಿಂದನೇ ಬೇಡ್ಕೊಳ್ಳಿ. ನನ್ನ ಕೈಯಲ್ಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ದರ್ಶನ ತೋರಿಸಿದ್ದೀನಿ. ಅಂದರೆ ಲೈಕ್ ನಾನು ಕೈ ಮುಗಿಯೋದಲ್ದಿರೆ ನಿಮ್ಗಳಿಗೂ ಕೂಡ ತೋರಿಸ್ತಾ ಇದ್ದೀನಿ ಅನ್ನೋ ಒಂದು ಖುಷಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಸೊ ಅದಾದಮೇಲೆ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ನೋಡಿ ನನ್ನ ಮಗ ನಮ್ಮ ಮಾಮ ಹತ್ರನೇ ಹೋಗಬೇಕು ಅವನಿಗೆ, ಅದೇನು ಹಚ್ಕೊಂಡಿದ್ದಾನೋ ಗೊತ್ತಿಲ್ಲ. ಸೊ ಎಲ್ಲರೂ ಕೂತ್ಕೊಂಡ್ರು, ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ತುಂಬ ಚೆನ್ನಾಗಿ ಆಯಿತು. ಆಮೇಲೆ ನಾವು ಅಲ್ಲಿ ಅಡುಗೆ ಎಲ್ಲ ಮಾಡಿದಿರಲ್ವ, ಅಲ್ಲಿ ಹೋಗಿಬಿಟ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಬಟ್ ಊಟ ಮಾಡೋದೆಲ್ಲ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡಿದ್ದೆ. ಬಟ್ ಊಟ ಸಿಕ್ಕಾಬರಿ ಟೇಸ್ಟಿಯಾಗಿತ್ತು. ಸ್ಟಿಲ್ ಇಟ್ ಲುಕ್ಸ್ ಲೈಕ್ ಐಸ್ ಕೀರು.
ಐಸ್ ಕ್ರೀಮ್ ಆಯಿತು ಎರಡು ಹಾಕಿ ಅನ್ನು ಹಾಗೆ ಮೇಯ್ನಾಗಿ ಆನಿಯನ್ನು ನಾನು ಮಾಡ್ತಿದ್ದೀನಿ ಅಂತ ಯಮ್ಮಿ ಸೂಪರಾಗಿ ಯಮ್ಮಿಯಾಗಿ ಊಟ ಸ್ಟಾರ್ಟ್ ಮಾಡಿದ್ರಿ. ಅಕ್ಕಿ ಖೀರ್ ಮಾಡಿಸಿದ್ರು. ಅದು ನನಗೆ ಸ್ವೀಟ್ಸಲ್ಲಿ ಇದು ತುಂಬ ಇಷ್ಟ, ಅಕ್ಕಿ ಪಾಯಸ ಅಂದರೆ ನನಗೆ ಯಾವಾಗಲೂ ಇಷ್ಟ. ಇದು ಕ್ರಿಸ್ಟಿಯನ್ಸ್ ಅವ್ರು ಮಾಡ್ತಾರಲ್ಲ ಕ್ರಿಸ್ಮಸ್ ಟೈಮಲ್ಲಿ, ಆವಾಗ ಟೇಸ್ಟ್ ಮಾಡಿ ನನಗೆ ಅವಾಗಿಂದ ತುಂಬ ಇಷ್ಟ ಆಗಿದ್ದು. ಮತ್ತು ಇಡ್ಲಿ ಮಾಡಿಸಿದ್ರು, ಕಬಾಬ್ ಮೇಲೆ ಫುಲ್ ಲೆಮನ್ ಇಂಟ್ಕೊಂಡು ಟೇಸ್ಟ್ ಮಾಡ್ತಾಯಿದ್ರೆ ಬಾಯಲ್ಲಿ ಇವಾಗಲೂ ಅದನ್ನು ವೀಡಿಯೋ ನೋಡ್ತಾ ಇರ್ಬೇಕಂದ್ರೆ ವಾಯ್ಸ್ ಓವರ್ ಕೊಡ್ತಾ ಇದ್ನಲ್ವ, ಆವಾಗ ನೀರಲ್ಲಿ ಬಾಯಲ್ಲಿ ನೀರು ಬರ್ತಾ ಇದೆ ಗೊತ್ತಾ, ಅಷ್ಟೊಂದು ಯಮ್ಮಿ ಇತ್ತು. ಇಡ್ಲಿಗೆ ಸಖತ್ತಾಗಿ ಚಿಕನ್ ಗ್ರೇವಿ ಮಾಡಿಸಿದ್ರು. ಆಮೇಲೆ ಗೀ ರೈಸ್, ಮತ್ತು ಫುಲ್ ಮಾಡ್ಕೊಳಕ್ಕಾಗಿಲ್ಲ, ನಾನು ತುಂಬ ಇನ್ವಾಲ್ವ್ ಆಗೋಗಿದ್ದೆ ತಿನ್ನೋದ್ರಲ್ಲಿ, ಅದಕ್ಕೆ ಫುಲ್ಲಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಗೀ ರೈಸ್ ಮಾಡಿಸಿದ್ರು, ಮಟನ್ ಏನದು ಸಾಂಬಾರು ಥರ ಮಾಡಿದರು ಅದಕ್ಕೆ, ಹಾಗೆ ರಸಮ್, ರೈಸ್ ಎಲ್ಲ ಥರ ಮಾಡಿದರು. ಸೂಪರಾಗಿ ಬ್ಯಾಟಿಂಗ್ ಮಾಡಿಕೊಂಡು ಊಟನ. ಹಾಗೆ ಒಂದು ಔಟ್ಸೈಡ್ ಅಂದರೆ ಸರೌಂಡಿಂಗ್ ಯಾವ ಥರ ಸೂಪರಾಗಿದೆ ಅಂತ, ಇಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೆಟ್ಟಗಳಿತ್ತು, ಅಲ್ಲೋಗಿ ಒಂದು ರೀಲ್ಸ್ ಮಾಡೋಣ ಅನಿಸ್ತಾ ಇತ್ತು. ಬಟ್ ಅಷ್ಟೊಂದು ರಿಸ್ಕ್ ಎಲ್ಲ ತೊಗೊಳಕ್ಕಾಗಲ್ಲ ಇವಾಗ ಅಂದ್ಕೊಂಡು ಸುಮ್ಮನೆ ಇದ್ರಿ. ತುಂಬ ಚೆನ್ನಾಗಿತ್ತು, ಹರಿತಾ ಇತ್ತು ಆ ನೀರು, ಯಾವುದೋ ನದಿ, ನನಗೂ ಗೊತ್ತಿಲ್ಲ ಯಾವುದು ಅಂತ. ಸೊ ಹರಿತಾನೇ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ. ಸೊ ಇಲ್ಲೇ ಪಕ್ಕದಲ್ಲೇ ಅವರು ಫುಡ್ಡೆಲ್ಲ ಅರೇಂಜ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ರಿ ನಾವು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಪ್ಯಾಕಿಂಗ್ ನಡೀತಾ ಇತ್ತು. ಮಮ್ಮಿ ಹಾಸ್ಪಿಟಲ್ ಇದ್ದರು ಇನ್ನು, ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೂ ಸ್ವಲ್ಪ ಫುಡ್ ಪಾರ್ಸಲ್ ಎಲ್ಲ ಮಾಡಿಕೊಂಡು, ನಾನು ಯಮ್ಮಿ ಅನಿಸಿರೋ ಆ ಖೀರ್ ಪಾಯಸ ನನಗೆ ಫೇವ್ರೇಟ್ ಅಲ್ವಾ, ಅದನ್ನು ಪಾರ್ಸಲ್ ಮಾಡಿಸ್ಕೊಂಡು ಬಂದೆ. ಸೊ ಪಾಪುಗೆ ಆಲ್ಮೋಸ್ಟ್ ಆಲ್ ಡ್ರೆಸ್ಸಿಗೆಲ್ಲ ಇರಿಟೇಟ್ ಆಗೋಗಿದ್ದ ಅವನು. ಸ್ವಲ್ಪ ಮೊಟ್ಟೆ ತಿಂದಿದ್ದಾನೆ ಅಷ್ಟೇ, ಅದು ಬಿಟ್ಟರೆ ಅವನು ಅಲ್ಲಿ ಏನೂ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲಿಲ್ಲ. ಸೊ ಅವನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲರೂ ಡ್ರೆಸ್ ಎಲ್ಲ ರಿಮೂವ್ ಮಾಡಿಬಿಡು, ಅವ್ನಿಗೆ ಒಂಥರ ಹಿಂಸೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಅವ್ನ ಶರ್ಟ್, ಪ್ಯಾಂಟ್, ಡೈಪರ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಅವನು ಹಾಕ್ಕೊಂಡಿದ್ನಲ್ವ ಬನಿಯನು, ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಲ್ಲಿ, ಅದಕ್ಕೋಸ್ಕರ ಬನಿಯನಲ್ಲಿ ಮಾತ್ರ ಇಟ್ಕೊಂಡು ಆರಾಮಾಗಿ ಅವನು ಆವಾಗಲೇ ಸ್ವಲ್ಪ ರಿಲ್ಯಾಕ್ಸ್ ಆಗ್ದ. ಏನಕ್ಕೋ ಕಿರಿ ಅನಿಸ್ತಾ ಇತ್ತು ಅವನಿಗೆ. ಮತ್ತು ಎದುರುಗಡೆ ಬಿಸಿಲು ಬೀಳ್ತಾ ಇರೋದ್ರಿಂದ ಅದನ್ನು ನಾನು ಕವರ್ ಮಾಡಿಕೊಂಡೆ. ಮತ್ತು ಪಾಪುನ ಹಾಗೆ ಮಲಗಿಸ್ಕೊಂಡು ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋದ್ರಿ. ಹಾಗೆ ನಮ್ಮ ಅತ್ತೆ ಹೇಳ್ತಾಯಿದ್ರು, ಹೋಗೋ ದಾರಿಯಲ್ಲಿ ಎಲ್ಲಾದರೂ ಕಬ್ಬಿಂದು ಹಾಲು, ಅಂದರೆ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ಇಲ್ಲ ಅಂತ ಅಲ್ಲ, ಬಟ್ ಇಲ್ಲಿ ತುಂಬ ಗಟ್ಟಿಗೆ ಸಿಗುತ್ತೆ ಮಂಡ್ಯ ಸುತ್ತಮುತ್ತ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಎಲ್ಲಾದರೂ ಕುಡಿಯೋಣ. ಯಾಕಂದರೆ ನಾವು ಯಾವಾಗಲೂ ಕುಡಿತೀವಿ, ನಾರ್ಮಲಾಗಿ ತುಂಬ ಸಲ ಕುಡ್ದಿದ್ದೀವಿ, ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಆದರೆ ಮಿಸ್ ಆಗೋಯ್ತು, ತಿರ್ಗಾ ಹತ್ತತ್ರ ಇವ್ರು ಬಿಟ್ಟು ಬಂದಮೇಲೆ ಕುಡ್ದಿದ್ದು. ಬಟ್ ಏನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಟ್ ಕುಡಿದ್ರಿ. ಬ್ಯಾಂಗ್ಳೂರು ಥರನೇ ಇತ್ತು, ಬ್ಯಾಂಗ್ಳೂರಲ್ಲಿ ಸಿಗುತ್ತಲ್ವ ಅದೇ ಥರನೇ ಇತ್ತು. ಒಂದೊಂದು ಕಡೆ ಚೆನ್ನಾಗಿ ಸಿಗುತ್ತೆ ಬೆಂಗಳೂರಲ್ಲಿ ಕೂಡ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ನಮ್ಮೂರಲ್ಲಿ ನಾವು ಕಬ್ಬಿನ ಹಾಲು ಕುಡಿಯೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಅನಿಸುತ್ತೆ. ಅದು ಊಟ ಆದಮೇಲೆ ಕುಡಿದ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಆ ಥರ ಮಾಡಿದ್ರಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಇಷ್ಟ ಆಯಿತು ಅಂದ್ಕೊತೀನಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ನೋಡಿದ್ದೀರಾ, ಬಟ್ ಯಾರನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಜಸ್ಟ್ ಒಂದು ಸ್ಮಾಲ್ ಫೋಟೋಸ್ ತೊಗೊಂಡ್ರಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇದೇ ಥರ ನಾನು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಐ ಥಿಂಕ್ ಈ ನಡುವೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಯೂಟ್ಯೂಬಲ್ಲಿ, ನೀವು ಅದನ್ನು ಒಪ್ಕೊತೀರಾ ಅಂತ ಅಂದ್ಕೊತೀನಿ. ಸೊ ಅಮ್ಮ ಕೂಡ ಹೆಲ್ತಿಯಾಗಿದ್ದಾರೆ, ಮನೆಗೆ ಬಂದಿದ್ದಾರೆ, ಆರೋಗ್ಯವಾಗಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ಕೂಡ
ಹೇಳಬೇಕಿತ್ತು. ಸೊ ಏನಾಗಿತ್ತು, ಏನು ಕತೆ ಅದೆಲ್ಲ ನಾನು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ಗಳಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಯಾಕೆಂದರೆ ಇದು ಇನ್ಫಾರ್ಮೇಟಿವ್ ಆಗಿರಬೇಕು. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯಗಳು, ನನಗೂ ಏನು ಗೊತ್ತಿಲ್ಲದಿರೋ ವಿಷಯಗಳು ಕೂಡ ಗೊತ್ತಾಯಿತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ನೋಡಿ ಅಂತ ತಿರ್ಗಾ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಜೊತೆ. ಬಾಯ್, ಟೇಕ್ ಕೇರ್.